ವಾಣಿಜ್ಯ ನಗರಿ ಮುಂಬೈನಲ್ಲಿ ಮಹಾ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಧಾರಾಕಾರ ಮಳೆಗೆ ಮುಂಬೈ ಮಹಾನಗರ ನಲುಗಿ ಹೋಗಿದೆ. ನಗರದ ಹಲವು ಕಡೆ ನೀರು ನುಗ್ಗಿ ನಾನಾ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಎಷ್ಟು ಮಿಲಿಮೀಟರ್ ಮಳೆ ಆಗ್ತಾ ಇದೆ ಅನ್ನೋದರ ಕುರಿತ ಡೀಟೇಲ್ಸ್ ನಿಮಗೆ. ವಾಣಿಜ್ಯ ನಗರಿ ಮುಂಬೈನಲ್ಲಿ ಮಹಾ ಮಳೆ ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ನಗರದ ಹಲವು ಕಡೆ ನೀರು ನುಗ್ಗಿ ನಾನಾ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಪವಾಯಿ ಸರೋವರ ಸಮೀಪ ವಸತಿ ಪ್ರದೇಶಕ್ಕೆ ಮೊಸಳೆ ನುಗ್ಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದರ್ಗಾ ಬಳಿ ಈ 7 ಅಡಿ ಉದ್ದದ ಮೊಸಳೆ ಕಾಣಿಸಿಕೊಂಡಿದೆ. ಸ್ಥಳೀಯರಲ್ಲಿ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಅರಣ್ಯ ಇಲಾಖೆಗೆ ಮಾಹಿತಿನ ಕೂಡ ರವಾನೆ ಮಾಡಲಾಗಿದೆ. ಸೊ ಹಾಗಾಗಿ ಕಾರ್ಯಾಚರಣೆಯು ಕೂಡ ಒಂದ್ ಕಡೆ ಸಾಗ್ತಾ ಇದೆ. ಮೊಸಳೆಯನ್ನ ಸುರಕ್ಷಿತವಾಗಿ ಸೆರೆ ಹಿಡಿದು ಈಗಾಗಲೇ ರಕ್ಷಣೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಮಳೆ ಯಾವ ರೀತಿಯಾಗಿ ಆಗಿದೆ. 24 ಮಿಲಿಮೀಟರ್ ಮಳೆಯಾಗಿದೆ ಮುಂಬೈ ನಗರಿಯಲ್ಲಿ. ಅದು ಕೂಡ ಜನನಿಬಿಡ ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ನೀರು ಎಲ್ಲಿ ಹೋಗುತ್ತೆ ಅಲ್ವಾ. ನೋಡಿ, ಮೊಸಳೆಯನ್ನ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಲಾಗಿದೆ ಅನ್ನೋದನ್ನ ದೃಶ್ಯಾವಳಿಗಳ ಮುಖಾಂತರ ಗಮನಿಸ್ತಾ ಇದ್ದೀರಿ. ಮೊಸಳೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಮಳೆ ಪಾಡಿಗೆ ಮಳೆ ಒಂದ್ ಕಡೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಈ ಜಲಚರ ಪ್ರಾಣಿಗಳ ಆತಂಕಗಳು ಕೂಡ ಹೆಚ್ಚಾಗುತ್ತೆ. ಸೊ ಎಲ್ಲಿಂದ ಯಾವಾಗ ಯಾವ ಪ್ರಾಣಿಗಳು ಬರುತ್ತೆ, ಈ ಮೊಸಳೆ ಬರುತ್ತೆ, ಯಾವಾಗ ಹಾವು ಬರುತ್ತೆ, ಚೇಳು ಬರುತ್ತೆ ಅನ್ನೋದು ಕೂಡ ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ಅತಿ ಹೆಚ್ಚು ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಂಬೈ ನಗರ ಈ ಒಂದು ಮಳೆಗೆ ನಲುಗಿ ಹೋಗಿದೆ. ಇನ್ನು ಮುಂದಿನ 2-3 ದಿನಗಳ ಕಾಲ ಇದೇ ರೀತಿಯಾಗಿ ಮಳೆಯಾಗುವಂತಹ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಸುಖಾಸುಮ್ಮನೆ ಮನೇಲಿರೋಣ ಅಂತ ಹೇಳಿದ್ರು ಕೂಡ ಮನೆಯ ಒಳಗಡೆ ಇರೋದಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮಳೆ ನೀರು ಮನೆಯ ಒಳಗಡೆಗೂ ಕೂಡ ನುಗ್ತಾ ಇದೆ. ಮತ್ತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಸ್ಟೇಷನ್ ಅನ್ಸುತ್ತೆ, ರೈಲ್ವೆ ಸ್ಟೇಷನ್ ಅನ್ಸುತ್ತೆ. ಆ ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ಮಳೆ ಯಾವ ರೀತಿಯಾಗಿ ಆಗಿದೆ, ಕಂಪ್ಲೀಟ್ ಆಗಿ ಈ ಜನರು ಓಡಾಡ್ತಿರಲ್ಲ ಆ ಪ್ರದೇಶಕ್ಕೂ ಕೂಡ ನೀರು ಯಾವ ರೀತಿಯಾಗಿ ನಿಂತಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ನೀರು ಹರಿದು ಹೋಗೋದಕ್ಕೆ ಜಾಗ ಇಲ್ಲ. ಸೊ ಹಾಗಾಗಿ ಅಲ್ಲಲ್ಲಿಯೇ ಮಳೆಯ ನೀರು ಶೇಖರಣೆಯಾಗಿ 4ರಿಂದ 5 ಅಡಿ ನೀರು ನಿಂತಲ್ಲಿಯೇ ನಿಂತಿದೆ. ಸೊ ಎಲ್ಲಿ ಹೋಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಬೈಕ್ಗಳನ್ನು ಕೂಡ ಇಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಕಾರ್ಗಳನ್ನು ಕೂಡ ಇಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೈಕ್ ಇಳಿಸಿದ್ರೆ ಒಂದು ಏನಾಗುತ್ತೆ, ಇಂಜಿನ್ಗೆ ನೀರು ಪಾಸ್ ಆಗುತ್ತೆ, ಕಾರ್ಗೂ ಕೂಡ ಇಂಜಿನಿಗೆ ನೀರು ಪಾಸ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಸೊ ಮುಂಬೈ ನಗರಿಯಂತೂ ಈ ಒಂದು ಮಹಾ ಮಳೆಗೆ ನಲುಗಿ ಹೋಗಿದೆ. ಮುಂಬೈನಲ್ಲಿ ಭಾರೀ ಮಳೆಯ ಅಬ್ಬರ ಮುಂದುವರ್ಕೊಂಡು ಹೋಗ್ತಾ ಇದೆ. ನೋಡಿ, ವಿರಾರ್ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರು ಭಾರೀ ಜನಸಂಖ್ಯೆಯಲ್ಲಿ ಸೇರಿದ್ದಾರೆ. ವೆಸ್ಟರ್ನ್ ಲೈನ್ ರೈಲುಗಳು 10ರಿಂದ 15 ನಿಮಿಷಗಳ ಕಾಲ ವಿಳಂಬ ಕೂಡ ಆಗ್ತಾ ಇದೆ. ನಲ್ಲಾ ಸೋಪಾರ ರೈಲು ಹಳಿಗಳ ಮೇಲೆ ನೀರು ನಿಂತು ಅವಾಂತರಗಳು ಸೃಷ್ಟಿಯಾಗಿದೆ. ಪಲ್ವಾರ್ ಜಿಲ್ಲೆಗೆ IMD ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಮುಂಬೈಗೆ ಆರೆಂಜ್ ಅಲರ್ಟ್ ನೀಡಿದೆ. ಮಳೆ ಗಾಳಿಯ ಎಚ್ಚರಿಕೆಯ ಜೊತೆಗೆ ಭಾರೀ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿದೆ. ಮುಂಬೈನಲ್ಲಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, 10ರಿಂದ 15 ನಿಮಿಷಗಳ ಕಾಲ ಟ್ರೈನ್ ಲೇಟ್ ಆಗಿ ಬರ್ತಾ ಇದೆ. ಸೊ ಹಾಗಾಗಿ ಈ ಒಂದು ಸಮಯಕ್ಕೆ ಜನ ಹೆಚ್ಚಾಗ್ತಾ ಇದ್ದಾರೆ. 10ರಿಂದ 15 ನಿಮಿಷಗಳ ಕಾಲ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಡೆ. ಮತ್ತೊಂದು ಕಡೆ ನೋಡಿ, ಒಂದು ರೈಲು ಪಾಸ್ ಆಗಿ ಮತ್ತೊಂದು ರೈಲು ಬರುವುದಕ್ಕೆ 10ರಿಂದ 15 ನಿಮಿಷಗಳ ಕಾಲಾವಕಾಶವನ್ನು ತೆಗೆದುಕೊಳ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, 5ರಿಂದ 6 ಅಡಿ ನೀರು ನಿಂತಿದೆ. ಹೇಗೆ ಟ್ರೈನ್ ಪಾಸ್ ಆಗುತ್ತೆ ಹೇಳಿ? ಟ್ರೈನ್ ಪಾಸ್ ಆಗೋದಕ್ಕೂ ಕೂಡ ಜಾಗ ಇಲ್ಲ. ಅಷ್ಟರ ಮಟ್ಟಿಗೆ ನೀರು ತುಂಬಿ ತುಳುಕ್ತಾ ಇದೆ ರೈಲ್ವೆ ಸ್ಟೇಷನ್ನಲ್ಲಿ. ಈಗ ರೈಲು ಮುಂದೆ ಹೋಗಬೇಕು ಅಂತಂದರೆ ಆರಾಮಾಗಿ ಹೋಗ್ಬಿಡುತ್ತೆ. ಬಟ್ ಆದರೆ ಟ್ರೈನ್ನ ಬೋಗಿಯ ಒಳಗೂ ಕೂಡ ನೀರು ಹೋಗುವಂತಹ ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ರೈಲ್ನಲ್ಲೂ ಕೂಡ ಪ್ರಯಾಣ ಮಾಡೋದಕ್ಕೂ ಕೂಡ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ. ಸೊ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಬೇರೆ ಬೇರೆ ಭಾಗಗಳಿಗೆ, ಊರುಗಳಿಗೆ ಪ್ರಯಾಣವನ್ನು ಬೆಳೆಸಬೇಕಾದಂತಹ ಪರಿಸ್ಥಿತಿ. ಇನ್ನು ನಾವು ರೋಡ್ ಮುಖಾಂತರ ಹೋಗೋಣ ಅಂತ ಹೇಳಿ ಬಯಸಿದ್ರೆ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ವಾಹನಗಳು ಕೂಡ ಪಾಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಮಳೆ ಹೆಚ್ಚಾಗಿದೆ. 24 ಮಿಲಿಮೀಟರ್ ಮಳೆ ಆಗಿದೆ ಅಂತಂದರೆ ಯೋಚನೆ ಮಾಡಿ, ಅದು ಭೂಮಿ ಎಷ್ಟು ಅಂತ ನೀರು ಹೀರ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಸರಾಗವಾಗಿ ಹೋಗೋದಕ್ಕೆ ಇಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ. ಶಾಲೆ ಕಾಲೇಜುಗಳಿಗೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡು ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸರ್ಕಾರಿ, ಖಾಸಗಿ ಪಾಲಿಕೆ ಶಾಲೆಗಳು ಕೂಡ ಬಂದ್ ಆಗಿದ್ದಾವೆ.
ಕಫ್ ಪರೇಡ್ ಸೇರಿ ಹಲವು ಪ್ರದೇಶಗಳಲ್ಲಿ ಮಳೆಯ ಅಬ್ಬರ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಸಾರ್ವಜನಿಕರಿಗೆ ಎಚ್ಚರಿಕೆಯಿಂದ ಇರುವುದಕ್ಕೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ನೋಡಿ, ಯಾವ ಭಾಗದಲ್ಲಿ ಹೆಚ್ಚೆಚ್ಚು ಮಳೆಯಾಗ್ತಾ ಇದೆಯೋ ಅಲ್ಲಿ ಈಗ ಏನು ಜನವಸತಿ ಪ್ರದೇಶದಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ವೋ ಅವರು ಬೇರೆ ಕಡೆ ಹೋದರೆ ಒಳಿತು, ಯಾರಾದರೂ ಮನೆಗೆ ನೆಂಟರಿಸ್ಟ್ರು ಮನೆಗೆ ಹೋದರೆ ಬೆಟರು ಅನ್ನುವಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡ್ರೆ ಒಳಿತು ಅಂತ ಹೇಳಿ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಮನೆಯಲ್ಲಿ ಇರುವಂತಹ ಗೃಹೋಪಯೋಗಿ ವಸ್ತುಗಳೆಲ್ಲವೂ ಕೂಡ ಈಗ ನೀರು ಪಾಲಾಗ್ತಾ ಇದೆ. ಎಲೆಕ್ಟ್ರಾನಿಕ್ ಐಟಮ್ಗಳೆಲ್ಲವೂ ಕೂಡ ನೀರಿನಲ್ಲಿ ತೊಪ್ಪೆ ಆಗ್ತಾ ಇದೆ. ಎಲ್ಲವೂ ಕೂಡ ಒಮ್ಮೆಲೆ ಆದಾಗ ಎಲ್ಲಿ ಅಂತ ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮಂಚ 3 ರಿಂದ 4 ಅಡಿ ಇದ್ರೂ ಕೂಡ ಅಲ್ಲಿಯೂ ಕೂಡ ಮಳೆಯ ನೀರು ನುಗ್ಗಿದಾಗ ಏನಾಗುತ್ತೆ ಹೇಳಿ, ಯಾವುದನ್ನು ಕೂಡ ಸೇಫ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಹೆಚ್ಚು ಮಳೆ ಎಲ್ಲ ಆಗ್ತಾ ಇದೆಯೋ ನಿರಾಶ್ರಿತರ ಆಶ್ರಯಗಳನ್ನು ಕೂಡ ಇದೀಗ ತೆರೆಯಲಾಗಿದೆ. ಊಟ ತಿಂಡಿ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡು ನೋಡಿ, ಟ್ರೈನ್ ಸ್ಟೇಷನ್ನಲ್ಲಿ ಜನ ಯಾವ ರೀತಿಯಾಗಿ ತುಂಬಿ ತುಳುಕ್ತಾ ಇದ್ದಾರೆ ಅಂತ ಹೇಳಿ. ಸಾಮಾನ್ಯವಾಗಿ 1-2 ರೈಲು ಬರಲಿಲ್ಲ ಅಂತಂದರೆ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೋದು ಸಹಜ. ಬಟ್ ಆದರೆ 10 ರಿಂದ 15 ನಿಮಿಷ ಅದಕ್ಕಿಂತ ಹೆಚ್ಚು ಸಮಯವನ್ನು ತೆಗೆದುಕೊಂಡಂತೆ ಕಾಣ ಸಿಗ್ತಾ ಇದೆ, ದೃಶ್ಯವನ್ನು ಗಮನಿಸ್ತಾ ಇದೆ. ಹಾಗಾಗಿ ಅತಿ ಹೆಚ್ಚು ಜನಸಂದಣಿ ಕೂಡ ಆಗ್ತಾ ಇದೆ. ಮಳೆಯ ಆರ್ಭಟ ಇನ್ನೂ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಜನರಿಗೆ ಕಷ್ಟ ಆಗ್ತಾ ಇದೆ.